ನಿಮ್ಗೇನು ಆಗೋದಿಲ್ಲ. ನಿಮ್ಗೆ ಹೇಗ್ ಮಾಡಿದ್ ಯಾರು ಅಂತ ಹೇಳಿ. ದಿಗ್ವಿಜಯ. ಏನು? ದಿಗ್ವಿಜಯನ? ಅವನೇ ಧನಂಜಯ. ಅಪ್ಪ, ಈ ಹಾರ ತಾಳಿ ತರೋಷ್ಟ್ರಲ್ಲಿ ನನ್ನ ಹೆಣ ಬಿದ್ದೋಯ್ತಪ್ಪ. ಆದ್ರೂ ಈ ಮದ್ವೆ ಮಾಡಿಸಿ ಸ್ಕೋರ್ ಜಾಸ್ತಿ ಮಾಡ್ಕೊಂಬಿಡೋಣ. ಟ್ರೋಫಿ ಇಲ್ಲುದೆ. ಎಲ್ಲೋದ್ರು ಮದ್ವೆ ಗಂಡು ಹೆಣ್ಣು? ಇಲ್ಲೇ ಕೂತ್ಕೊಳಕ್ ಹೇಳಿದ್ನಲ್ಲ. ರೀನಾ, ಅಜಿತ್, ರೀನಾ, ಅಜಿತ್, ನೀನ್ ಯಾಕೆ ಇಲ್ಲಿ ಮಲ್ಗಿದ್ಯಾ? ರೀನಾ, ಅಜಿತ್ ಎಲ್ಲೋದ್ರು? ರೀನಾ, ರೀನಾ ಎದೆ. ರೀನಾ, ರೀನಾ ಏನಾಯ್ತು? ರೀನಾ, ರೀನಾ ಮಾತಾಡು. ರೀನಾ ಏನಾಯ್ತು? ಯಾರು ನಿನ್ಗೆ ಹೀಗ್ ಮಾಡಿದ್ದು? ರೀನಾ, ಅಜಿತ್ತಲ್ಲಿ ರೀನಾ? ಅಯ್ಯೋ, ಪ್ರಾಣ ಹೋಗ್ಬಿಟ್ಟಿದೆ. ಅಯ್ಯೋ, ಏನ್ ಮಾಡೋದೀಗ? ಯಾರು ಇವಳ ಕೊಂದು ಹಾಕ್ಬಿಟ್ಟಿದಾರಲ್ಲ. ದೇವ್ರೆ, ಇಂತ ತಪ್ಪು ಮಾಡ್ಬಿಟ್ಟೆ ನಾನು. ಇವರಿಬ್ರು ಮದ್ವೆ ಮಾಡಿಸಿ ನನ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋಣ ಅನ್ಕೊಂಡಿದ್ರೆ ಇಲ್ಲಿ ನೋಡಿದ್ರೆ ಈಗ ಪ್ರಾಣನೇ ಹೋಗ್ಬಿಟ್ಟಿದ್ಯಲ್ಲ. ಏನೋ ಏನೋ ಈ ಹಾರ ತಂದು ಇವರಿಬ್ರು ಮದ್ವೆ ಮಾಡೋಣ ಅನ್ಕೊಂಡಿದ್ರೆ ಈ ಹಾರ ಇವಳು ಹೆಣದ ಮೇಲೆ ಹಾಕೋ ಹೋಗಾಯ್ತಲ್ಲ. ಏನ್ ಮಾಡ್ಲಿ ನಾನೀಗ? ಅಜಿತ್, ಅಜಿತ್ ಎಲ್ಲಿ? ಅಜಿತ್, ಅಜಿತ್ ಹೌದವನು. ಅಜಿತ್, ದಿಗ್ವಿಜಯ ಅಂದ್ರೆ ಗೆಲ್ಲೋದಕ್ಕೆ ಹುಟ್ಟಿರೋನು. ಈಗ ನೋಡು, ನನ್ನ ಕಾಲ್ ಕೆಳಗೆ ಬಿದ್ದು ವಿಲ ವಿಲ ಅಂತ ಒದ್ದಾಡ್ತಾ ಇದೆಯಾ? ಹೇ ದಿಗ್ವಿಜಯ, ನಾವು ಗರುಡಗಳು. ನಿಮ್ಮಂಗೆ ಮೋಸ ಮಾಡೋ ಬುದ್ಧಿ ಇಲ್ಲ. ಈ ಕ್ಷಣಕ್ಕೆ ನೀನು ಗೆದ್ದೆ ಅಂತ ತಿಳಿದಿದ್ದೀಯಾ? ಆದ್ರೆ ಇದು ನಿನ್ನ ಸರ್ವನಾಶದ ಆರಂಭ. ಬಯಸಿದ್ದೆಲ್ಲ ಸಿಗದೆ ಸೋತು ಸೋತು ನರಳಿ ನರಳಿ ಸಾಯ್ತೀಯ. ನಿನಗೆ ಇನ್ನು ಜಾಸ್ತಿ ದಿನ ಇಲ್ಲ. ಇದು ನನ್ನ ಶಾಪ. ಅಯ್ಯೋ ಗರುಡ ದೇವ್ರೆ, ನನಗೆ ಶಾಪ ಕೊಟ್ಬಿಟ್ರ? ಲಕ್ಷ್ಮಣಿ, ಗರುಡ ಸ್ವಾಮಿಗಳು ನನಗೆ ಶಾಪ ಕೊಟ್ಬಿಟ್ರು. ನಾನು ಸತ್ತೋಗ್ಬಿಡ್ತೀನಿ. ನೀವು ಅಯ್ಯೋ ಗರುಡ ಸ್ವಾಮಿಗಳೇ, ನನ್ನ ಕ್ಷಮಿಸಿ, ನನ್ನನ್ನು ಕಾಪಾಡಿ, ನನ್ನ ಪ್ರಾಣ ಉಳಿಸಿ.
ಅಜಿತ್ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಓಡ್ ಬಂದಿರೋ ಗರುಡ ನೀನು ನನಗೆ ಶಾಪ ಕೊಡ್ತೀನಿ. ಓಡೋಕೆ ನಾನು ಮನುಷ್ಯ ಕುಲ ಅಲ್ಲ, ಗರುಡ ಕುಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ನೀನನ್ನು ಸಾಯಿಸಿದ್ರು ನಾನು ಸುಮ್ಮನೆ ಬಂದಿದ್ದು ನನ್ನ ಕರ್ತವ್ಯನ ನಿಭಾಯಿಸೋಕೆ. ಅದಾದಷ್ಟು ಬೇಗನೆ ಆಗುತ್ತೆ. ನಿನ್ ಸಾವು ನಿನ್ನೆದುರು ಬಂದು ಹಲ್ಕಿಸಿದ ನಗುತ್ತೆ. ನನಗೆ ಸಾವು ಬರುತ್ತೆ ಅಂತ ಹೇಳ್ತಿದ್ಯಾ? ಈಗ ನಿನಗೆ ಸಾವು ಬರುತ್ತೆ. ಈಗ ದಿಗ್ವಿಜಯ, ಇವನು ಸಾಮಾನ್ಯದವನಲ್ಲ, ಇಚ್ಛಾಧಾರಿ ಗರುಡ ಪಕ್ಷಿ. ಯಕಶ್ಚಿತ್ ನಿನ್ನ ಈ ಆಯುಧದಿಂದ ಸಾವಾಗುವುದಿಲ್ಲ. ನೋ ಕೃಷ್ಣ, ನನ್ನ ಮಗಳ ಸಾವಿಗೆ ಕಾರಣವಾದ ಇವನ ಸಾವು ನನ್ನ ಕೈಯಿಂದಲೇ ಆಗಬೇಕು. ಅವಸರ ಬೇಡ ದಿಗ್ವಿಜಯ. ಇವನ ಶಕ್ತಿ ಹರಣ ಆದ ಮೇಲೆ ನೀನೇ ಇವನನ್ನು ಸಾಯಿಸು. ಗರುಡ ದೇವಾಯ ನಮಃ. ಓಂ ಗರುಡ ದೇವಾಯ ನಮಃ. ಅಜಿತ್ ಅಜಿತ್ ಯಾರೋ ಬರುತ್ತಿರುವ ಹಾಗಿದೆ. ಈಗಲೇ ನಾವು ಇಲ್ಲಿಂದ ಹೊರಡಬೇಕು, ಇಲ್ಲದಿದ್ದರೆ ಸಮಸ್ಯೆ ಆಗುವುದು. ಬನ್ನಿ ಹೊರಡೋಣ. ಇಲ್ಲ, ಇವನ ಪ್ರಾಣ ನನ್ನ ಕೈಯಲ್ಲಿ ಹೋಗಬೇಕು. ಇವನು ವಿಲ ಅಂತ ಒದ್ದಾಡೋದನ್ನು ನಾನು ನೋಡಬೇಕು. ಯಾರು ಬಂದರೂ ಪರವಾಗಿಲ್ಲ, ಸಮಸ್ಯೆ ಆಗೋರ್ನ ಹೆಣ್ಣು ಕೊಂದು ಬಿಡೋದೆ. ಹೀಗೆ ಬಂದವರನ್ನೆಲ್ಲ ಕೊಲ್ಲುತ್ತಾ ಹೋದರೆ ಇದೇ ನಿನ್ನ ಕೆಲಸವಾಗುತ್ತದೆ. ಮೊದಲು ನಿನ್ನ ಗುರಿಯ ಕಡೆಗೆ ಗಮನ ಕೊಡು. ಇಲ್ಲೇ ಇದ್ದರೆ ಸಮಸ್ಯೆಯಾಗುತ್ತದೆ. ಬನ್ನಿ ಹೊರಡೋಣ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಇವನನ್ನು ಬಿಡೋದಿಲ್ಲ. ಅಜಿತ್ ಅಜಿತ್ ಇದು ಶಿವಾನಿಯ ಧ್ವನಿ ಇದ್ದ ಹಾಗಿದೆ. ಮೊದಲು ಇಲ್ಲಿಂದ ಹೊರಡೋಣ. ಶಿವಾನಿ ನಮ್ಮನ್ನು ಈ ವೇಷದಲ್ಲಿ ನೋಡಿ ಮನೆಯಲ್ಲಿ ಹೇಳಿದರೆ ತೊಂದರೆಯಾಗುತ್ತದೆ. ಅಜಿತ್ 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 ಏನಾಯ್ತು? ರಕ್ತ. ಅಜಿತ್ 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 ಏನಿದೆಲ್ಲ?
ಅಲ್ಲಿ ನೋಡಿದ್ರೆ ರೀನಾ ಬಿದ್ದಿದ್ದಾಳೆ. ನೀವು ಬಿದ್ದಿದ್ದೀರಾ, ಏನಾಯ್ತು ಅಜಿತ್? ಭೂಮಿ ಮೇಲೆ ಋಣ ಮುಗ್ದ ಮೇಲೆ ಹೀಗೆ ತಾನೇ ಆಗೋದು. ಅಯ್ಯೋ, ಎಲ್ಲ ನನ್ನಿಂದಾನೇ ಆಗಿದ್ದು. ನನ್ ರೀನನ್ನ ಕರ್ಕೊಂಡು ಬಂದಿರ್ಲಿಲ್ಲ ಅಂದಿದ್ರೆ ನೀವಿಬ್ರಿಗೂ ಏನೂ ಆಗ್ತಾ ಇರ್ಲಿಲ್ಲ. ಇದೇನೆ ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಇದೇನೆ. ಬೇಡ, ನೀನ ಸತ್ತೋದ ತಕ್ಷಣ ನಾನು ಸತ್ತೋಗ್ಬಿಟ್ಟೆ. ನನ್ನ ಕರ್ತವ್ಯ ನಿಮಗೆ ವಹಿಸೋವರೆಗೂ ಮಾತ್ರ ಈ ದೇಹದಲ್ಲಿ ಉಸಿರಾಡ್ತಾ ಇರುತ್ತೆ. ನನ್ನಿಂದ ನಿಮ್ ಪ್ರಾಣ. ಇದೆಲ್ಲ ಬಿಡಿ, ಇದೆಲ್ಲ ವಿಧಿ ಲಿಖಿತ. ಅಕ್ಕ ಜೊತೆಗಂತೂ ಬಾಳಕ್ಕಾಗ್ಲಿಲ್ಲ, ಜೊತೆಲಿ ಸಹಾಯವಾಗಿ ಮಾಡಿದ್ರಲ್ಲ ಅಷ್ಟು ಸಾಕು. ಬೇಡ, ಹೀಗೆಲ್ಲ ಮಾತಾಡ್ಬೇಡಿ. ಒಂದ್ ನಿಮಿಷ ನಾನು ನೀರ್ ತರ್ತೀನಿ. ಒಂದ್ ನಿಮಿಷ. ಬೇಡ, ಓಂ ಗರುಡನಾಥಾಯ ನಮಃ. ನಾಗರೂಪ ಗರುಡನಾಥಾಯ ನಮಃ. ಓಂ ವಿಷ್ಣು ವಾಹನಾಯ ನಮಃ. ಹೋಗು, ಬೇಗ ಹೋಗು. ನಾನು ಬದುಕಿರುವಾಗ್ಲೇ ನಾಗ್ಬಡಿ ತಗೊಂಬ. ಹೋಗು. ಅಜಿತ್, ರೀನಾ, ಯಾಕಮ್ಮ ರೀನಾ, ಯಾಕಿಂತ ಕೆಲಸ ಮಾಡ್ಬಿಟ್ಟೆ? ಛೇ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀನಾ ನೀನು. ನಾನು ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದೆ. ನನ್ನ ಮೇಲೆ ನಂಬಿಕೆ ಅಲ್ವಾ? ಛೇ, ಇಷ್ಟು ಆತರ ಮಾಡ್ಬಿಟ್ಟೆ. ಇದರಿಂದ ಏನೋ ದೊಡ್ಡ ಅನಾಹುತ ಆಗತ್ತೆ ಅಂತ ತುಂಬಾ ಅನಿಸ್ತದೆ. ಏನ್ ಮಾಡೋದು ಅವ್ರಿಬ್ರಿಗೆ ಏನೋ ಆಗದೆ ಇರಲಪ್ಪ. ರೀನಾ, ತಾಯಿ ಜ್ವಾಲಮಾಲಿನಿ, ನನ್ನ ಇಷ್ಟು ವರ್ಷ ತಪಸ್ಸು ನಿನ್ನ ಆಶೀರ್ವಾದದ ಮೂಲಕ ನೆರವೇರಿ ನಾಗಮಣಿ ನನ್ನ ಕೈ ಸೇರುವ ಸಮಯ ಹತ್ತಿರ ಬಂತು. ನಾನು ನಾಗಮಣಿಯ ಮುಂದೆ ನಿಂತಿದ್ದೇನೆ. ಆ ಅಮೃತಗಳಿಗೆ ಆದಷ್ಟು ಬೇಗ ಬರಲಿ. ಓಂ ಜ್ವಾಲಮಾಲಿನಿಯೇ ನಮಃ, ರುಂಡಮಾಲಿನಿಯೇ ನಮಃ, ರಕ್ತಪ್ರಿಯ ರಕ್ತೇಶ್ವರಿಯೇ ನಮಃ. ನಾನು ಮಂತ್ರ ಪ್ರಯೋಗ ಮಾಡುವ ಹೊತ್ತಿಗೆ ನನ್ನ ಕೈ ತಪ್ಪಿ ಹೋಯಿತಲ್ಲ. ನಾಗದೇವಾಯ ನಮಃ. ಓಂ ನಾಗಮಣಿಯಾಯ ನಮಃ. ಓಂ ಆದಿಶೇವಾಯ ನಮಃ. ಬದಲಾಗು ಮಹಾಶಾಶಿಯೇ, ಈ ಕಾಲದ ತಕ್ಕಾಗೆ ಬದಲಾಗು. ಅವಳಿಗೆ ಮಹಾಶಕ್ತಿಯಾಗು. ಅವಳನ್ನು ಕಾಪಾಡು. ಅಜಿತ್, ತಗೊಳ್ಳಿ, ನೀರು ಕುಡಿ. ಬೇಡ, ಯಾಕೆ ಅಜಿತ್? ಬೇಡ, ನಾನು ಉಳಿಯಲ್ಲ ಅಂತ ಸೂಚನೆ ಸಿಕ್ಕಾಗಿದೆ.
ನನ್ನ ಗುರಿ ಕರ್ತವ್ಯನ ನಿಮಗೆ ವಹಿಸೋದಷ್ಟೇ ಬಾಕಿ. ಗುರಿ ಕರ್ತವ್ಯ ನನ್ಗೇನೂ ಅರ್ಥ ಆಗ್ತಿಲ್ಲ ಅಜಿತ್. ಹಾವಿನ ದೇಹಕ್ಕೆ ಪೊರೆ ಬಂದ ಹಾಗೆ ನಿಮ್ಮ ಮನಸ್ಸಿಗೆ ಪೊರೆ ಬಂದಿದೆ. ಕಳ್ಸಿ ಬೀಳೋವರೆಗೂ ನಿಮ್ಗೆ ಯಾವ ಸತ್ಯನೂ ಅರ್ಥ ಆಗಲ್ಲ. ಏನೇನೋ ಮಾತಾಡ್ಬೇಡಿ, ಬನ್ನಿ ಇಲ್ಲಿಂದ ಹೋಗೋಣ. ಬೇಡ, ಏನಿದು? ಇದು ಸಾಧಾರಣವಾದದ್ದಲ್ಲ, ಮಹಾಶಕ್ತಿ. ಇದರಿಂದ ಏನ್ ಬೇಕಾದ್ರೂ ಸಾಧಿಸ್ಬೋದು. ಇದು ನಿಮ್ಮ ಬಳಿ ಇರೋದು ಸೂಕ್ತ. ಇದು ನಿಮಗೆ ದಾರಿ ತೋರಿಸುತ್ತೆ. ತಗೊಳ್ಳಿ. ಏನ್ ಮಾತಾಡ್ತಾ ಇದ್ದೀರಾ? ಏನು ಅರ್ಥ ಆಗ್ತಿಲ್ಲ ಅಜಿತ್. ತಗೊಳ್ಳಿ. ರೀನಾ, ಅಜಿತ್, ಶೈಲು, ಎಲ್ಲಿದ್ದೀರಾ ಎಲ್ರು? ಎಷ್ಟು ಹುಡ್ಕೋದ್ ನಿಮ್ಮನ್ನ? ಜಯ ಭೋಲೆನಾಥ. ಆತಂಕ, ಭೀತಿ, ಅನುಗಾಲ ಬಂಧು, ಸಾವಿಗೆ ಕಾದು ಕೂತಿವಿ ಜೀವ, ನೋವಲ್ಲಿ ನಿಂದು. ಅಂಧಕಾರದಲ್ಲಿ ದೈವ ಶಕ್ತಿಯ ನಂಬು. ದೇಹಿ ಎಂದರೆ ಕಾಪಾಡದಿರುವನೇ ಆ ಶಿವಶಂಕರ ಶಂಭೋ. ಸ್ವಾಮಿಗಳೇ, ನೀವು ನನ್ನ ಜೀವನದಲ್ಲಿ ನನಗೆ ದಿಕ್ಕೇ ತೋಚ್ತಾ ಇಲ್ಲ ಅಂದಾಗ್ಲೆಲ್ಲ ದಾರಿ ಕಂಡ್ಕೊಳಕ್ಕೆ ಸಹಾಯ ಮಾಡಿದವರು. ಇವಾಗ ನನ್ನ ತಂಗಿ, ಅವಳು ಪ್ರೀತಿಸ್ತಾ ಇದ್ದಿದ್ ಹುಡುಗ, ಹಾಗೆ ಶಿವಾನಿ ಅಂತ ನನ್ನ ಮನೆ ಕರ್ಕೊಂಡ್ ಬಂದಿದ್ದಲ್ಲ ಶೈಲು, 3 ಜನ ಕಾಣಿಸ್ತಾ ಇಲ್ಲ. ಗರುಡ ಲೋಕ, ಮಾನವ ಲೋಕ, ನಾಗಲೋಕದ ತ್ರಿಸಂಗಮ. ಗರುಡ ವೈಕುಂಠಕ್ಕೆ, ಮಾನವ ಭೂಲೋಕಕ್ಕೆ, ನಾಗ ಆ ಲೋಕಕ್ಕ. ಇದು ನಿನ್ನ ನಿರ್ಧಾರವೇ. ಜೈ ಭೋಲೆನಾಥ. ಸ್ವಾಮಿಗಳೇ, ನೀವೇನ್ ಮಾತಾಡ್ತಾ ಇದ್ದೀರಾ ನನಗೇನು ಅರ್ಥ ಆಗ್ತಾ ಇಲ್ಲ. ಅವ್ರು 3 ಜನ ಇವಾಗ ಎಲ್ಲಿದ್ದಾರೆ? ಸಾವಿನ ಸನಿಹದಲ್ಲೇ. ಸ್ವಾಮಿಗಳೇ, ಹೌದು, ಸಾವು ಬಾಯಿ ತೆರೆದು ನಿಂತಿದೆ. ಹೋಗು, ಕಾಪಾಡು. ನೀನು ಮಹಾಬಲ, ಮಹಾಶಕ್ತಿ ಉಳ್ಳವನು, ಮೃತ್ಯು ದೇವತೆಯಲ್ಲಿ ಎದುರಿಸುವ ಶಕ್ತಿ ಇರುವ ನಾಗಾಂಗ ವಂಶದವನು. ಹೋಗೋ, ಪೂರ್ವ ದಿಕ್ಕಿಗೆ ನಡೆಯುವ ದೇವಸ್ಥಾನದ ಬಳಿ ಹೋಗೋ. ಚಿಮ್ಮೋ ರಕ್ತವನ್ನ ತಡಿ ಹೋಗೋ, ಓಡೋ. ಮೃತ್ಯು ಮಂದಿರದೊಳೆಯ ಮೃತ್ಯುಂಜಯ. ಜೈ ಭೋಲೆನಾಥ, ಕಾಪಾಡೋ. ಅಜಿತ್, ಇಲ್ಲಿ ನೋಡಿ, ನಿಮ್ಗೇನೂ ಆಗೋದಿಲ್ಲ. ನಿಮ್ಗೆ ಹೇಗೆ ಮಾಡಿದ್ ಯಾರು ಅಂತ ಹೇಳಿ. ದಿಗ್ವಿಜಯ. ಏನು? ದಿಗ್ವಿಜಯನ? ಅಲ್ಲ, ಅವನೇ ಧನಂಜಯ. ಏನ್ ಹೇಳ್ತಾ ಇದ್ರ? ನಂಗೇನು ಅರ್ಥ ಆಗ್ತಿಲ್ಲ ಅಜಿತ್. ಅವನೇ ದಿಗ್ವಿಜಯ. ನನಗೆ ಈ ಪಾಪಿಗಳು ಲೋಕ ಬೇಡ. ರೀನಾ, ನಾ ಇಲ್ಲಿ ಇರಲ್ಲ. ರೀನಾ, ನಿನ್ ಜೊತೆ ಬರ್ತೀನಿ. ರೀನಾ,
ಮಾಡ್ಬಿಟ್ಟೆ ನಾನು ಇವ್ರಿಬ್ರನ್ನು ಓಡಿಸ್ಕೊಂಡು ಕರ್ಕೊಂಡು ಬರ್ಲಿಲ್ಲ ಅಂದಿದ್ರೆ ಇವ್ರ ಪ್ರಾಣಕ್ಕೆ ಅಪಾಯ ಆಗ್ತಾ ಇರ್ಲಿಲ್ಲ. ನಾನೇ ಕರ್ಕೊಂಡು ಬಂದು ಇವ್ರ ಪ್ರಾಣ ತೆಗ್ಸೋ ಹಾಗೆ ಮಾಡ್ಬಿಟ್ಟಲ್ಲ. ನಿನ್ನ ಮೇಲೆ ನಾನೇ ನಿಂತು ನಿಮ್ಮಿಬ್ರು ಮದ್ವೆ ಮಾಡ್ತೀನಿ. ಸರಿನಾ?